ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪವನ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏಷ್ಯನ್ ಬ್ರ್ಯಾಂಡ್ Reflective-13 ಸೀರೀಸ್ ನ ಅನ್ಬಾಕ್ಸಿಂಗ್ ಅಂಡ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಕಿಪ್ ಮಾಡಕ್ ಹೋಗಬೇಡಿ. ಇಶ್ಯೂ ಇಷ್ಟ ಆಯ್ತು ಅಂಡ್ ನಿಮಗೂ ಇಶ್ಯೂ ಬೇಕಂದ್ರೆ ಇಶ್ಯೂದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ನೀವು ಪರ್ಚೇಸ್ ಕೂಡ ಮಾಡಬಹುದು. ಅಂಡ್ ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ಅಂಡ್ ಫ್ಯಾಷನ್ ರಿಲೇಟೆಡ್ ಕಂಟೆಂಟ್ ಬೇಕಂದ್ರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದೇ ತರ ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ ಶಾರ್ಟ್ ಫಾರ್ಮೇಟ್ ಅಲ್ಲಿ ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ನೀವು ನನ್ನ ಫಾಲೋ ಕೂಡ ಮಾಡಬಹುದು. ಸೊ ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೀವು ನೋಡಬಹುದು ಇಲ್ಲಿದೆ ಆ ಶೂ. ಈ ಶೂನ ರಿವ್ಯೂ ಮಾಡಕ್ಕಿಂತ ಮುಂಚೆ ಈ ಶೂದು ಅನ್ಬಾಕ್ಸಿಂಗ್ ಮಾಡ್ಕೊಂಡ್ಬಿಡಿ, ಆದ್ಮೇಲೆ ಈ ಶೂನ ರಿವ್ಯೂ ಮಾಡೋಣ. ಸೊ ನಿಮ್ಗೆ ಈ ಶೂ ಇಷ್ಟ ಆದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ನೀವು ಪರ್ಚೇಸ್ ಕೂಡ ಮಾಡಬಹುದು. ಫ್ರೆಂಡ್ಸ್, ಈಗ ಅನ್ಬಾಕ್ಸಿಂಗ್ ಏನೋ ನೋಡಿದ್ರಿ. ಸೊ ಈ ಶೂನ ರಿವ್ಯೂ ಮಾಡ್ತೀನಿ. ಮೊದಲಿಗೆ ಪ್ಯಾಕಿಂಗ್ ಈ ತರ ಬಂದಿರುತ್ತೆ. ಅದ್ರ ಮೇಲ್ಗಡೆ ನಿಮ್ಗೆ ಅಡ್ರೆಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ನೋಡ್ಬೋದು ಈ ಬಾಕ್ಸ್ ಈ ತರ ಕಾಣುತ್ತೆ ನಿಮ್ಗೆ. ಅಂಡ್ ಬಾಕ್ಸ್ ಮೇಲೆ ಏಷ್ಯನ್ ಅಂತ ಬ್ರ್ಯಾಂಡ್ ನೇಮ್ ಇದೆ. ಅಂಡ್ ರನ್ನಿಂಗ್ ಮೆಮೊರಿ ಫೋಮ್ ಟೆಕ್ನಾಲಜಿ ಅಂತಾನು ಕೂಡ ಬರೆದಿದ್ದಾರೆ. ಈ ಕಡೆ ವೀರೇಂದ್ರ ಸೇವಾ ಕಾಣ್ತಾರೆ ನಿಮ್ಗೆ. ಅಂಡ್ ಈ ಸೈಡ್ ನಿಮ್ಗೆ ನೀವು ತರಿಸಿರೋ ಶೂ ಸೈಜ್ ಅಂಡ್ ಏಷ್ಯನ್ ಬ್ರ್ಯಾಂಡ್ ನೀವು ಯಾವ ಶೂ ತರಿಸಿದ್ರೆ ಅದ್ರ ನೇಮ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಂಡ್ ಇದ್ರ ಮೇಲೆ MRP ಕೂಡ ಇಲ್ಲೇ ಮೆನ್ಷನ್ ಮಾಡಿರ್ತಾರೆ. ಅಂಡ್ ಶೂ ಒಳಗಡೆ ನೋಡಿದ್ರೆ ಒಳಗಡೆ ನಿಮಗೆ ಆಸ್ ಯೂಶುವಲ್ ಒಂದು ಬ್ಯಾಗ್ ಕೊಟ್ಟಿರ್ತಾರೆ. ಏಷ್ಯನ್ ಬ್ರ್ಯಾಂಡ್ ನೋಡ್ಬೋದು ಈ ತರ ಇರುತ್ತೆ. ಇದು ಬ್ಯಾಗ್ ಕೊಟ್ಟಿರ್ತಾರೆ. ಅಂಡ್ ಇದ್ರ ಜೊತೆ ಥ್ಯಾಂಕ್ ಯು ಕಾರ್ಡ್ ಕೂಡ ಕೊಟ್ಟಿರ್ತಾರೆ. ಇದಿಷ್ಟು ಈ ಬಾಕ್ಸ್ ಒಳಗಡೆ ಬರೋದು ನಿಮಗೆ. ಅಂಡ್ ಫ್ರೆಂಡ್ಸ್, ಈ ಶೂದು ಡಾಮಿನೇಟಿಂಗ್ ಕಲರ್ ಯಾವ್ದಂದ್ರೆ ಗ್ರೇ ಕಲರ್ ನೀವು ಅಬ್ಸರ್ವ್ ಮಾಡಬಹುದು. ಅಂಡ್ ಇದು ರಿಫ್ಲೆಕ್ಟಿವ್ ಶೂ ಆಗಿರೋದಕ್ಕೆ ಈ ಲೈಟಿಂಗ್ ನಲ್ಲಿ ನಿಮಗೆ ಯಾವ ತರ ರಿಫ್ಲೆಕ್ಟ್ ಆಗುತ್ತೆ ಅಂತ ಅಷ್ಟು ಚೆನ್ನಾಗಿ ಕಾಣಲ್ಲ. ಅಂಡ್ ಇದು ಯಾವ ತರ ರಿಫ್ಲೆಕ್ಟಿವ್ ಪ್ರಾಪರ್ಟಿ ತೋರಿಸುತ್ತೆ ಅಂತ ಮುಂದ್ಗಡೆ ಈ ಶೂದು ಕ್ಲಿಪ್ ಹಾಕ್ತೀನಿ. ಸೊ ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಯಾವ ತರ ರಿಫ್ಲೆಕ್ಟಿವ್ ಶೂ ಅಂತ. ಅಂಡ್ ಇದ್ರ ಮೇಲೆ ಡಾಮಿನೇಟಿಂಗ್ ಕಲರ್ ಹೇಳಿದಂಗೆ ಗ್ರೇ ಕಲರ್ ಇದೆ. ಅಂಡ್ ಒಳಗಡೆ ನಿಮಗೆ ಬ್ಲಾಕ್ ಕಲರ್ ಕುಷನ್ ಇರುತ್ತೆ. ಅಂಡ್ ಒಳಗಡೆ ಸೋಲ್ ನಿಮಗೆ ನಿಯಾನ್ ಕಲರ್ ಕೊಟ್ಟಿರ್ತಾರೆ. ಅಂಡ್ ಅದ್ರ ಮೇಲೆ ಏಷ್ಯನ್ ಬ್ರ್ಯಾಂಡ್ ನೇಮ್ ಮೆನ್ಷನ್ ಮಾಡಿರ್ತಾರೆ ವಿತ್ ಮೆಮೊರಿ ಫೋಮ್ ಟೆಕ್ನಾಲಜಿ. ಅಂಡ್ ಅದ್ರ ಜೊತೆ ನಿಮಗೆ ನಿಮ್ ಶೂ ಸೈಜ್ ನ ಕೂಡ ಅಲ್ಲೇ ಬರ್ದಿರ್ತಾರೆ. ಅಂಡ್ ನೀವು ನೋಡಬಹುದು ಗ್ರಿಪ್ಪರ್ ಇಲ್ಲಿ ಯಾವ ತರ ಕೊಟ್ಟಿದ್ದಾರೆ ಅಂತ. ನಿಮಗೆ ಗ್ರೇ ಕಲರ್, ಆಮೇಲೆ ಬ್ಲಾಕ್ ಕಲರ್, ಆಮೇಲೆ ನಿಯಾನ್ ಕಲರ್, 3 ಕಲರ್ ಸಿಗ್ತಾವೆ ನಿಮಗೆ ಗ್ರಿಪ್ಪರ್ ಮೇಲ್ಗಡೆ. ಅಂಡ್ ಬ್ರ್ಯಾಂಡ್ ನೇಮ್ ನಿಮ್ಗೆ ಎಲ್ಲೆಲ್ಲಿ ಮೆನ್ಷನ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ಲೇಸ್ ಹತ್ರ ಏಷ್ಯನ್ ಸ್ಪೋರ್ಟ್ಸ್ ಅಂತ ಬರ್ದಿದ್ದಾರೆ. ಅಂಡ್ ಈ ಸೈಡ್ ಮತ್ತೆ ಈ ಸೈಡ್ ಬ್ರ್ಯಾಂಡ್ ಲೋಗೋ ಬರ್ದಿದ್ದಾರೆ. ಆಮೇಲೆ ಹಿಂದ್ಗಡೆಯಿಂದ ನೋಡಿದ್ರೆ ನಿಮಗೆ ಇಲ್ಲಿ ಏಷ್ಯನ್ 10 ಅಂತ ಬರ್ದಿದ್ದಾರೆ. ಈ ಕಡೆ ಮತ್ತೆ ಈ ಸೈಡ್ ಎರಡು ಸೈಡ್ ನಿಮಗೆ ಏಷ್ಯನ್ 10 ಅಂತ ಬರ್ದಿದ್ದಾರೆ. ಇಲ್ಲಿ ಸೋಲ್ ಹತ್ರ ನೋಡಬಹುದು ಮ್ಯಾಕ್ಸ್ ಕುಷನ್ ಅಂತ ಬರ್ದಿದ್ದಾರೆ. ಅಂಡ್ ಮುಂದ್ಗಡೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕ್ವಿಕ್ ಫೋಮ್ ಲೈಟ್ ಅಂತ ಬರ್ದಿದ್ದಾರೆ. ಇದಿಷ್ಟು ಈ ಶೂ ಮೇಲ್ಗಡೆ ಏನೇನು ಡೀಟೇಲ್ಸ್ ಇದಾವ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಅಂಡ್ ಈ ಶೂದು ಮಟೀರಿಯಲ್ ಯಾವಂದ್ರೆ ಮೆಶ್ ಮಟೀರಿಯಲ್. ನೋಡ್ಬೋದು ನೀವು ಇಲ್ಲಿ ನೋಡ್ರೆ ಗೊತ್ತಾಗುತ್ತೆ ಮೆಶ್ ಮಟೀರಿಯಲ್. ಬಟ್ ಇದು ಸಾಫ್ಟ್ ಮೆಶ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರ್ತಾವೆ. ಬಟ್ ಇದು ಸಾಫ್ಟ್ ಮೆಶ್ ನೋಡ್ಬೋದು ನೀವು. ನಾನು ಮುಂದೆ ನಿಮಗೆ ಕ್ಲಿಪ್ಸ್ ಹಾಕ್ತೀನಿ, ಅದರಲ್ಲಿ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಮೆಶ್ ಮಟೀರಿಯಲ್ ಅಂತ. ಅಂಡ್ ಇದಿಷ್ಟು ಶೂದು ಓವರ್ ವ್ಯೂ. ಎಸ್ ಫ್ರೆಂಡ್ಸ್, ಇದ್ರದ್ದು ಔಟರ್ ಲುಕ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಮೆಶ್ ಮಟೀರಿಯಲ್ ಇಂದ ಮಾಡಿರೋದಂತ. ಸೊ ಇದ್ರದ್ದು ಅಡ್ವಾಂಟೇಜ್ ಏನಂದ್ರೆ ಇದ್ರ ಒಳಗಡೆ ಏರ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಅಂಡ್ ಇದು ಮೆಶ್ ಮೆಟೀರಿಯಲ್ ಇರೋದಕ್ಕೆ ಎಲ್ಲ ಸೀಸನ್ಗೂ ಸೂಟ್ ಆಗುತ್ತೆ. ಅಂಡ್ ಇದು ಮೇಂಟೈನ್ ಮಾಡೋದು ಈಸಿ. ಲೈಕ್ ಏನಾದರೂ ಗಲೀಜ್ ಆದ್ರೆ ಇದನ್ನ ವಾಶ್ ಮಾಡಿದ್ರೆ ಆ ಗಲೀಜ್ ಬೇಗನೆ ಹೋಗುತ್ತೆ. ಸೊ ಇದು ಅಡ್ವಾಂಟೇಜ್. ಅಂಡ್ ಇದ್ರದ್ದು ಸೋಲ್ ಮಟೀರಿಯಲ್ ಯಾವ್ದಂದ್ರೆ ಪೈಲಾನ್ ಮಟೀರಿಯಲ್. ಅಂಡ್ ಇದ್ರದ್ದು ಇನ್ನರ್ ಸೋಲ್ ನಲ್ಲಿ ಆರ್ಥೋಪೆಡಿಕ್ ಮೆಮೊರಿ ಫೋಮ್ ಯೂಸ್ ಮಾಡಿದ್ದಾರೆ. ಸೊ ದಟ್ ಇದು ಒಳಗಡೆಯಿಂದ ಫುಲ್ ಕಂಫರ್ಟಬಲ್ ಆಗಿ. ಅಂಡ್ ಔಟರ್ ಸೋಲ್ಗೆ ಆಂಟಿ ಸ್ಕಿಡ್ ವಿತ್ ಪರ್ಫೆಕ್ಟ್ ಗ್ರಿಪ್ ಕೂಡ ಕೊಟ್ಟಿದ್ದಾರೆ ಈ ಶೂನಲ್ಲಿ. ಅಂಡ್ ಇದ್ರ ಡಿಸೈನ್ ಯಾವ ತರ ಮಾಡಿದ್ದಾರೆ ಅಂದ್ರೆ ಮ್ಯಾಕ್ಸಿಮಮ್ ಕಂಫರ್ಟ್ ಕೊಡಕ್ಕೆ ಇದ್ರ ಡಿಸೈನ್ ಮಾಡಿರೋದು. ಈಗ ಸೋಲ್ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಔಟರ್ ಸೋಲ್ ನಲ್ಲಿ EVA TPR ಸೋಲ್ ನ ಯೂಸ್ ಮಾಡಿದ್ದಾರೆ. ಅಂಡ್ ಅದ್ರ ಜೊತೆ ಆಂಟಿ ಸ್ಕಿಡ್ ಕೂಡ ಯೂಸ್ ಮಾಡಿದ್ದಾರೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಕಂಫರ್ಟ್ ನ ಪ್ರಿಯಾರಿಟಿ ಆಗಿ ಈ ಶೂನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಅಂಡ್ ರಿಫ್ಲೆಕ್ಟಿವ್ ಲೇಯರ್ ಯಾವ ತರ ವರ್ಕ್ ಆಗುತ್ತೆ ಅಂತ ನಾನು ಈಗ ತೋರಿಸ್ಕೊಡ್ತೀನಿ. ನಾರ್ಮಲ್ ಲೈಟಿಂಗ್ ನಲ್ಲಿ ಈ ತರ ಕಾಣುತ್ತೆ ಶೂ. ನೋಡ್ಬೋದು ನೀವು ಅಷ್ಟೇನು ರಿಫ್ಲೆಕ್ಟ್ ಆಗಂಗಿಲ್ಲ. ಅದೇ ಲೈಟ್ ಆಫ್ ಮಾಡಿದಾಗ ಅಂಡ್ ಎಕ್ಸ್ಟ್ರಾ ಲೈಟ್ ಇದ್ದಾಗ ಯಾವ ತರ ಕಾಣುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಈಗ ಲೈಟ್ ಆನ್ ಮಾಡಿದಾಗ ಈ ತರ ಕಾಣುತ್ತೆ. ಫ್ಲಾಶ್ ಲೈಟ್ ಆನ್ ಮಾಡಿದಾಗ ಈ ತರ ಕಾಣುತ್ತೆ. ನೋಡ್ಬೋದು ನೀವು ಶೂಸು. ಸೊ ಇದು ಮೇನ್ ಫೀಚರ್ ಈ ಶೂದು. ರಿಫ್ಲೆಕ್ಟಿವ್ ಲೇಯರ್ ಯೂಸ್ ಮಾಡೋದಕ್ಕೆ ಇದು ಸ್ಟ್ಯಾಂಡ್ ಔಟ್ ಆಗುತ್ತೆ ಬೇರೆ ಎಲ್ಲ ಶೂಕ್ಕಿಂತ. ಸೊ ಈ ಕಾರಣಕ್ಕೆ ಈ ಶೂನ ನೀವು ಪಾರ್ಟಿ ವೇರ್ ಆಗಿ ಕೂಡ ಯೂಸ್ ಮಾಡ್ಬೋದು.
ಫ್ರೆಂಡ್ಸ್, ಈಗ ಈ ಶೂದು ಯೂಸಸ್ ಲೈಕ್ ಯಾವ ತಲೆ ಈ ಶೂನ ಹಾಕೊಂಡು ಹೋಗ್ಬೋದು ಅಂತಂದ್ರೆ, ಈ ಶೂನ ನೀವು ಲೈಕ್ ಇದಕ್ಕೆ ಆಂಟಿ ಸ್ಕಿಡ್ ಮತ್ತೆ ಗ್ರಿಪ್ಪಿಂಗ್ ಎಲ್ಲ ಇರೋದಕ್ಕೆ ಈ ಶೂನ ನೀವು ಸ್ಪೋರ್ಟ್ಸ್ ವೇರ್ ಆಗೋ ಯೂಸ್ ಮಾಡ್ಬೋದು. ಲೈಕ್ ವಾಲಿಬಾಲ್ ಆಡ್ತಿದ್ದೀರಾ ಅಂದ್ರೆ, ಅಥವಾ ಫುಟ್ಬಾಲ್ ಆಡ್ತಿದ್ದೀರಾ ಅಂದ್ರೆ, ಅಥವಾ ಯಾವುದೇ ತರ ಸ್ಪೋರ್ಟ್ಸ್ ಆಡ್ತಿದ್ದೀರಾ ಅಂದ್ರೆ, ಇಲ್ಲ ಜಿಮ್ಮಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ಕೂಡ ಈ ಶೂಸ್ನ ಹಾಕೊಂಡು ಹೋಗ್ಬೋದು. ಇಲ್ಲ ವಾಕಿಂಗಿಗೆ ಇಲ್ಲ ರನ್ನಿಂಗಿಗೂ ಕೂಡ ಈ ಶೂಸ್ನ ಹಾಕೊಂಡು ಹೋಗ್ಬೋದು. ಅಂಡ್ ಇದ್ರ ಜೊತೆ ಇದ್ರ ಮೇಲಿರೋ ರಿಫ್ಲೆಕ್ಟಿವ್ ಡಿಸೈನ್ಗೆ ನೀವು ಇದನ್ನ ಕ್ಯಾಶುವಲ್ ಶೂಸ್ ಆಗು ಯೂಸ್ ಮಾಡ್ಬೋದು. ಲೈಕ್ ಪಾರ್ಟಿ ವೇರ್ ಆಗಿ ಇಲ್ಲ ಎಲ್ಲಾದ್ರೂ ಇವೆಂಟ್ಗೆ ಹೋಗ್ಬೇಕಂದ್ರೂ ಕೂಡ ಈ ಶೂಸ್ನ ಹಾಕೊಂಡು ಹೋಗ್ಬೋದು. ಸೊ ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ ಈ ಶೂಸ್ದು. ಎಸ್ ಫ್ರೆಂಡ್ಸ್, ಇದಿಷ್ಟು ಏಷ್ಯನ್ ಬ್ರ್ಯಾಂಡ್ Reflective-13 ಸೀರೀಸ್ ಅನ್ಬಾಕ್ಸಿಂಗ್ ಅಂಡ್ ರಿವ್ಯೂ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅಂಡ್ ಇದೇ ತರ ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ ಅಂಡ್ ಅನ್ಬಾಕ್ಸಿಂಗ್ ರಿಲೇಟೆಡ್ ವಿಡಿಯೋಸ್ ಕನ್ನಡದಲ್ಲಿ ಬೇಕಂದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ಶೂ ನಿಮ್ಗೆ ಇಷ್ಟ ಆಯಿತು ಅಂಡ್ ಬೈ ಮಾಡಬೇಕಂದ್ರೆ ಈ ಶೂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಂಡ್ ಫ್ಯಾಷನ್ ರಿಲೇಟೆಡ್ ವಿಡಿಯೋಸ್ ನಿಮಗೆ ಶಾರ್ಟ್ ವಿಡಿಯೋಸ್ ಫಾರ್ಮೆಟ್ ಅಲ್ಲಿ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ನೀವು ನನ್ನ ಫಾಲೋ ಕೂಡ ಮಾಡ್ಬೋದು. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.